ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳಿನ ಸಂಚಿಕೆಯ ಕಾವೇರಿ ಕನ್ನಡ ಮೀಡಿಯಂ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಕೊಡಿ, ಒಂದು ಲೈಕ್ ಕೊಡಿ. ಸರಿ, ಇತ್ತ ಕಾವೇರಿ ಬಗ್ಗೆನೆ ಚಿಂತಿಸ್ತಾ ಪ್ರಮೋದ ದೇವಿ ಕೂತಿರ್ತಾರೆ. ಏನ್ ಮಾಡೋದು ಅಂತೂ ನೇತ್ರನ್ ಬಿಟ್ಟಿರ್ತಾರೆ. ಅದು ತಿಳ್ಕೊಳಕ್ ಆಗೋದಿಲ್ಲ. ಅವ್ರವ್ರು ವೃಂದ ಮತ್ತೆ ವಿವೇಕ, ಅನಿಕಾ, ರವಿ, ಎಲ್ರು ಕೂಡ ಅಂಬಿಕಾ ಎಲ್ರು ಪ್ಲಾನ್ ಮಾಡ್ತಾ ಇರ್ತಾರೆ. ಸರಿ, ನೀನ್ ಬಂದ್ರೆ ಆನೆ ಬಲ ಇದ್ದಂಗೆ ಅಂತ ಹೇಳಿ ಅಂಬಿಕಾ ಹೊಗಳ್ತಾಳೆ. ಇತ್ತ ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಅಂತೇಳಿ ನೇತ್ರನ್ ಕೈಲಿ ಹಾಲು ಕೊಟ್ಟು ಕಳಿಸ್ತಾರೆ. ಆದ್ರೆ ಅಷ್ಟರಲ್ಲಿ ನಿಲ್ಸ್ಬಿಡ್ತಾರೆ. ಬಂದ್ಮೇಲೆ ಪಾಪ ಒದ್ದಾಡ್ತಾರೆ. ರೂಮ್ ತುಂಬಾ ಓಡಾಡ್ಕೊಂಡು ಏನ್ ಮಾಡೋದು. ಪಾಪ ಹುಡುಗಿಗೆ ಮತ್ತೆ ತೊಂದ್ರೆ ಶುರುನೇ. ಇವರಿಂದ ಬೇರೆ ಬಂದಿದ್ದಾಳೆ, ಕೊಲೆ ಮಾಡಕ್ಕೂ ಕೂಡ ಏಸೋದಿಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಕಾವೇರಿ ಬರ್ತಾಳೆ. ಕಾವೇರಿ, ನೀನು ಹೊರಟೇ ಹೋದೆ, ಸತ್ತೇ ಹೋದೆ ಅಂತ ಅನ್ಕೊಂಡಿದ್ದ, ಮತ್ತೆ ಬದುಕ್ ಬಂದೆ ನೀನು. ಆದ್ರೆ ನಿನಗ್ ಕಷ್ಟ ತಪ್ಪಲಿಲ್ವಲ್ಲಮ್ಮ. ಎಲ್ರು ನಿನ್ ವಿರುದ್ಧನೇ ಪ್ಲಾನ್ ಮಾಡ್ತಾ ಇದಾರೆ. ತಿಳ್ಕೊಳ್ಳೋಣ ಅಂದ್ರೆ ಏನು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಎಲ್ರು ಕೂತ್ ಮಾತಾಡ್ತಾ ಇದಾರೆ. ಅದು ಭಯ ಆಗ್ತಾ ಇದೆ ನನಗೆ ಅಂತ ಅಂತಾಳೆ. ಹಂಗಂದಾಗ ಅದಕ್ಕೆ ಕಾವೇರಿ ಇದ್ದವಳು, ಅಜ್ಜಿ, ಎಲ್ಲ ಒಳ್ಳೆಯವ್ರಿಗೆ ತಾನೇ ಕಷ್ಟಗಳು ಬರೋದು, ದೇವ್ರು ಪರೀಕ್ಷೆ ಮಾಡ್ತಾನೆ. ಆಗ ಕಾವೇರಿ ಆಗಿದ್ರೆ ನಾನು ಎದುರುತ್ತಿದ್ನೇನೋ. ಆದ್ರೆ ನಾನು ಎಷ್ಟೇ ಆದ್ರೂ ಕೂಡ ಈಗ ದುರ್ಗಿ, ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ನಾನು ಹೆದರ್ಬೇಡಿ, ಸುಮ್ನಿರಿ ಅಂತ ಅಂತಾಳೆ. ಆನಂತರ ಈ ಕಡೆ ಬರ್ತಾಳೆ. ಬಂದ್ರೆ ಅಗಸ್ತ್ಯ ಸರ್ ಅಂತಾಳೆ. ಅಗಸ್ತ್ಯನ್ ರೂಮಿಗೆ ಬಂದವನು ಬೆಚ್ಚ ಬಿದ್ದು ನಂಗೆ ನಿಂತಿರುತ್ತಾನೆ. ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ ನನ್ನ ಅಗಸ್ತ್ಯ ಸರ್ ಅಂತ ಕರಿಬೇಡ ಅಂತ ಹೇಳಿ. ಆಗ್ಲೇ ಅವಳಿಗೆ ಅನುಮಾನದ ಸುಳಿದಾಡ್ತದೆ ಅವಳ ಮನಸ್ಸಿನಲ್ಲಿ. ಯಾಕೆ ಹಿಂಗೆ ಬೆಚ್ಚ ಬಿದ್ರು ಅಗಸ್ತ್ಯ ಸರ್ ಅಂತಿದ್ದಂಗೆ ಅಂತ ಹೇಳಿ. ಆನಂತರ ಅವ್ನು ಸ್ನಾನಕ್ಕೆ ಹೋಗಿರ್ತಾನೆ. ಸ್ನಾನದಿಂದ ಬಂದವನೇ ಟವಲ್ ಸುತ್ಕೊಂಡು ಬಂದಿರ್ತಾನೆ. ಬಂದ ತಕ್ಷಣ ಅಯ್ಯೋ ನಿಮ್ಗೆ ಗೊತ್ತಾಗಲ್ವಾ ನಿನಗೆ ಸ್ವಲ್ಪ? ನೀವು ಇಲ್ಲೇನ್ ಫ್ಯಾಷನ್ ಶೋ ನಡೀತದ? ಸರಿ, ಬಟ್ಟೆ ಹಾಕ ಬರ್ಬೇಕು ಅಂತ ಗೊತ್ತಾಗೋದಿಲ್ಲ ನಿನಗೆ ಅಂತ ಅಂತಾಳೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ ಜೊತೆ ಮಾತಾಡಿ ಏನ್ ಪ್ರಯೋಜನ ಅಂತೇಳಿ ಅವನು ರೇಗಾಡ್ಕೊಂಡು ಕರಡಿ ಕಡೆಗೆ ತಿರ್ಕೊಂಡು ಇವಳ ಕಡೆ ಬೆನ್ ಮಾಡ್ಕೊಳ್ತಾನೆ. ಕರಡಿಗೆ ತಿರ್ಕೊಂಡು ತಲೆ ಬತ್ತಾ ಇರ್ತಾನೆ. ತಲೆ ಬೆಚ್ಚಾಡ್ಬೇಕಾದ್ರೆ ಬೆನ್ ಮೇಲೆ ನೋಡ್ತಾಳೆ. ಬೆನ್ ಮೇಲೆ ಒಂಥರ ಗಾಯದ ಗುರ್ತಿದ್ದಂಗೆ ಇರ್ತದೆ. ಅಲ್ಲೆಲ್ಲ ಚುಕ್ಕಿ ಗಾಯದ ಗುರ್ತು. ಅದನ್ನ ನೋಡಿ ಅವಳಿಗೆ ಶಾಕ್ ಆಗ್ತದೆ. ಬಾಯಿ ಮೇಲೆ ಬೆಳ್ಳಿಟ್ಕೊಳ್ತಾಳೆ. ಅಗಸ್ತ್ಯ ಸರ್ ಬೆನ್ ಮೇಲೆ ಇದು ಯಾವ್ದು ಗುರ್ತಿಲ್ವೇ, ಈತನಲ್ವೇ ಎಲ್ಲ ಅನ್ನೋದು ಅವಳಿಗೆ ಸಂಪೂರ್ಣ ಅನುಮಾನ ನಿಜ ಆಗಕ್ಕೆ ಶುರುವಾಗ್ತದೆ. ಮತ್ತೊಂದೆಡೆ ನಿಜವಾದ ಅಗಸ್ತ್ಯನನ್ನ ಜೈಲ್ ಕಾಣೆ ತರ ಕೂಡಾಕಿರುವುದು ಕಂಡು ಬರ್ತದೆ. ಪಾಪ ಅವನಿಗೆ ಪ್ರಜ್ಞೆನೇ ಇರೋದಿಲ್ಲ. ಇಲ್ಲಿಗೆ ನಾಳಿನ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ಆದ್ರೆ ಸಂಪೂರ್ಣವಾಗಿ ಕಾವೇರಿಗಂತೂ ಅನುಮಾನ ಬಂದ್ಬಿಟ್ಟಿದೆ. ಆ ಅನುಮಾನ ನಿಜವಾದ ಸಂದರ್ಭವೂ ಕೂಡ ಬಂದಿದೆ. ಅಂತೂ ಪತ್ತೆ ಹಾಕ್ಲಿಕ್ಕೆ ಹೊರಟಿದ್ದಾಳೆ ನಿಜವಾದಂತಹ ನಿಜವಾದಂತಹ ಅಗಸ್ತ್ಯನ ಕಂಡುಹಿಡಿಲಿ ಅಂತ ಎಲ್ರು ಕೂಡ ಹಾರೈಸೋಣ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ, ಎಲ್ಲ ವೀಕ್ಷಕರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.